ಸರಿ, ನಾವು ಪ್ರೊಡಕ್ಷನ್ ಅಂತ ಹೇಳಿದ್ರಿ, ಸತ್ಯಜ್ಯೋತಿ ಫಿಲ್ಮ್ಸು ಒಂದು ಕಾಲದಲ್ಲಿ ವಿಷ್ಣು ಅವರಿಗೆ ಸಿನಿಮಾ ಮಾಡಿದಂಥರು. ಈಗ ನಿಮ್ಮ ಕಡೆಯಿಂದ ಮತ್ತೆ ಸ್ಟಾರ್ಟ್ ಆಗಿರೋಂಥದ್ದು ಎಲ್ಲೋ ಒಂದು ಕಡೆ ಕಾಕತಾಳೀಯ ಅಂತಂದರೆ ದಾದಾ ಅನ್ನೋ ಒಂದು ವಿಚಾರ. ಈಗ ಪ್ರೀತಿಯಿಂದ ಮತ್ತೊಂದು ಬಿರುದು ನಿಮಗೆ ಸಿಕ್ಕಿರುವಂಥದ್ದು ದಾದಾ ಅಂತ, ಪ್ರೀತಿಯಿಂದ ಅಭಿಮಾನಿಗಳು ಕರ್ತಾ ಇರೋದು. ನಾವು ಅವರು ಹುಚ್ಚ ಅಂತ ಕರೆದಾಗ್ಲೂ ಏನು ಹೇಳಲಿಲ್ಲ, ಕಿಚ್ಚ ಅಂತ ಕರೆದಾಗ್ಲೂ ಏನು ಹೇಳಿಲ್ಲ. ನೀವು ನನಗೆ ಕೇಳಿದ್ರೆ ದಾದಾ ಯಾರು ಅಂದ್ರೆ ನಾನು ಸರ್ಗೆ ಹೇಳೋದು. ಬಟ್ ನಾನು ಅವ್ರನ್ನ ಯಾವತ್ತೂ ದಾದಾ ಅಂತ ಕರೆದಿಲ್ಲ. ನಾವು ಕರೆದಿದ್ದು ಅಪ್ಪಾಜಿ ಅಂತ, ಸರ್ ಅಂತ. ನನಗೆ ಅವ್ರು ತುಂಬ ಹತ್ತಿರ ಇರೋದು. ಅವರು ಅಭಿಮಾನಿಗಳನ್ನ ಕರೀತಾಯಿದ್ರು. ನಾನು ಒಬ್ಬ ಅಭಿಮಾನಿನೇ ಸರ್. ಇವಾಗ ಇನ್ನೊಂದು, ನನಗೆ ಯಾರೋ ಕರೀತಾ ಇದ್ದಾರೆ ಅಂದ ಮಾತ್ರಕ್ಕೆ ನಾನು ಅದಕ್ಕೆ ನನ್ನ ಟ್ಯಾಗ್ ಲೈನಾಗಿ ತೊಗೊಳ್ತಾ ಇದ್ದೀನಿ. ಇನ್ಮೇಲೆ ಅದು ಬರೋಲ್ಲ. ನಮಗೆ ಅಭಿಮಾನಿಯಾಗಿ ನೀವು ನನಗೆ ಕೇಳೋಕ್ಕೆ ಹೋದ್ರೆ ನಾನು ಹೇಳೋದು ಒಂದೇ ತಾನೆ, ಊರಿಗೆ ಒಂದೇ ಸಿಂಹ, ಊರಿಗೆ ಒಬ್ಬರೇ ದಾದ ಅಂದ್ಬಿಟ್ಟು. ಅದು ನನ್ನ ಪರ್ಸ್ಪೆಕ್ಟಿವ್. ಈಗ ಈ ಕಡೆ ಇರೋ ಹುಡುಗರು ಹಂಗೆ ಕರೆಯೋಕ್ಕೆ ಹೋದ ತಕ್ಷಣ ನಾನು ಅಲ್ಲಿಗೆ ಡಿಬೇಟಿಗಳಿಲ್ಲ, ಸಿನಿಮಾ ಮಾಡಲ್ಲ. ಕರೆಕ್ಟಾ? ಈಗ ಯಾರು ಜಿನೀಶ್ ಅವರು ಬರ್ಕೊಂಬಂದಾಗ ಅವ್ರ ಫ್ಯಾನ್ ಆಗಿ ಬರ್ಕೊಂಬಂದ್ಬಿಟ್ರು, ಇದು ನನ್ನ ಲೈನ್ ಸರ್ ಅಂತ. ನಾನು ಅಲ್ಲೂ ಮಾತಾಡಿದೆ, ಇದು ಸರ್ ನಾವು ಅಭಿಮಾನಿಯಾಗಿ ಸರ್, ನಾವು ನಿಮ್ಮನ್ನು ಹಂಗೆ ನೋಡ್ತೀವಿ, ಅಲ್ಲೇ ನೋಡ್ತೀವಿ, ಹಂಗೆ ಇಟ್ಟಿದ್ದೀವಿ ಸರ್, ನಮಗೆ ಬೇಕು ಅಂದ್ಬಿಟ್ಟು ಅಂತ. ಅದು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂದರೆ ನನ್ನ ಅಕ್ಕಪಕ್ಕದಲ್ಲಿ ಒಂದು 2-3 ಜನ ಇದ್ದಾರೆ. ಅವ್ರು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕರಿಯೋಕ್ಕೆ ಸ್ಟಾರ್ಟ್ ಮಾಡಿ ಬೆಳೆದು ಅದೆಲ್ಲ ಹೋಗಿ ಅಲ್ಲಿ ಹೋಗಿ ಸಾಹಿತ್ಯ ಕೂತ್ಕೋತದ್ದು. ಆ್ಯಂಡ್ ಇನ್ನೊಂದು, ಈ ಸಾಂಗಲ್ಲಿ ಇನ್ನೊಂದು ಮಜಾ ಏನಿದೆ ಸರ್, ಆ ಸಾಂಗ್ ಬರ್ಬೇಕಾದ್ರೆ ಎಲ್ಲೂ ಲಿಪ್ಪಿಲ್ಲ, ಯಾರು ಹಾಡ್ತಾ ಇಲ್ಲ ಅದನ್ನು. ಅದು ಒಂದು ಫೋನಲ್ಲಿ ಒಂದು ಕಡೆ ಬರ್ತಾ ಇರೋ ಸಾಂಗ್ ಅದು. ಆ ಸಾಂಗಿಗೆ ಕುಣಿತಾ ಇರೋದು ಎಲ್ಲರೂ ಸ್ಟೇಷನಲ್ಲಿ. ಇಟ್ ಈಸ್ ನಾಟ್ ಅ ಹೀರೋ. ಆ್ಯಕ್ಚುಲಿ ನೀವು ತುಂಬ ಸೆನ್ಸಿಟಿವ್, ತುಂಬ ಚೆನ್ನಾಗಿ ತೆಗ್ದಿರೋದು. ಅದು ಯಾರೋ ನನಗೆ ಆಡ್ತಾರೋ ಆಡಲ್ಲ, ಎಲ್ಲೋ ಬರ್ತಾರೋ ಆಡಿಗೆ ನಾನು ಕುಣಿತಾ ಇರೋದು. ಅದಿದೆ ಆ್ಯಕ್ಚುಲಿ, ಅದು ಚೆನ್ನಾಗಿದೆ ಅದು.